ರಕ್ಷಿತಾ ಶೆಟ್ಟಿ ಅಂದ್ರೆ ಜಾಸ್ತಿ ಈ ಅಂದ್ರೆ ಕನ್ನಡ ಮಾತಾಡಕ್ ಬರಲ್ಲ ರಕ್ಷಿತಾ ಅವರಿಗೆ. ಹೌದು. ಬಟ್ ಆದ್ರೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ ತುಂಬಾ ಕನ್ನಡ ಪದಗಳನ್ನ ಮಾತಾಡುವಂತದ್ದು. ಬಟ್ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ನಿಜಕ್ಕೂ ಅವ್ರನ್ನ ಹೇಗ್ ನೋಡ್ತಿದ್ದಾರೆ? ಇಲ್ಲ, ಅವ್ರನ್ನ ತುಂಬ ಕೇವಲವಾಗಿ ಅವ್ರದ್ದು ಆಕಾರ ನೋಡಿ ವ್ಯಾಲ್ಯೂ ಥರ ಮಾಡ್ತಾ ಇದ್ದಾರೆ. ಆದರೆ ಆ ಹುಡುಗಿ ತುಂಬ ಒಳ್ಳೆಯವಳು, ತುಂಬ ಹಾರ್ಟ್ಲಿ ಒಳ್ಳೆಯವಳು. ಬಡ 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 ಅಂತ ಅವಳು ಬಂದಮೇಲೆ ಮನೆ ಒಂಥರ ಚಿಗುರ್ದಂಗೆ ಆಗಿದ್ದು. ಅವಳಿಗೆ ಬಂದು ತುಳು ಹಿಂದಿ ಬಿಟ್ಟರೆ ಬೇರೆ ಬರ್ತಿರ್ಲಿಲ್ಲ, ಯಾಕಂದರೆ ಕನ್ನಡ ಫ್ರೆಂಡ್ಸ್ ಕಡಿಮೆ ಅವಳಿಗೆ. ಆದರೆ ಬಂದಾಗ ಗ್ಯಾಪ್ ಕೊಟ್ಟು ಲೈಕ್ ಅಂತ ಸ್ಟಾರ್ಟ್ ಮಾಡ್ತಾಯಿದ್ಲು. ಅದು ರಿಯಲ್ಲು. ಆದರೆ ನಮ್ಮ ಕನ್ನಡದವ್ರು ಸವಾಸ ಮಾಡಿ ನಾವೆಲ್ಲ ಕನ್ನಡ ಹೇಳ್ಕೊಟ್ಟು ಈಗ ಒಂದು 25% ಜಾಸ್ತಿ ಕಲ್ತಿದ್ದಾಳೆ. ಆದರೆ ಕನ್ನಡ ಬಂದು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ ಅನ್ನೋ ನಾನು ಒಪ್ಪಲ್ಲ. ಯಾಕಂದ್ರೆ ನಾವು ಲೈವಾಗಿ ನೋಡಿದ್ದೀವಿ, ಅದು ಸುಳ್ಳು. ಅವಳು ಜನ ಮನ ಎಲ್ಲಾರ್ದು ಗೆದ್ದಿದ್ದಾಳೆ. ಕೆಲಸ ಅರಸಿ ಆದ್ಲೂ ಅವಳೇನೇ ನುಗ್ಬಿಡ್ತಾಳೆ ಅಡುಗೆ ಮನೆಗೆ. ಅವಳೇ ಅಡುಗೆ ಮಾಡ್ತಾಳೆ, ಎಲ್ಲರಿಗೂ ಏನೇನೋ ಅದು ಹಾಗಲಕಾಯಿ ಪಲ್ಯ ಅದು ಏನೇನೋ ಎಲ್ಲ ಒಳ್ಳೆ ಫಿಶ್ ಫ್ರೈ ಥರ ಟೇಸ್ಟಲ್ಲಿ ಮಾಡ್ಕೊಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ತುಂಬ ಹಾರ್ಟ್ಲಿ ಒಳ್ಳೆಯವಳು. ಅವಳಿಗೆ ಕಲ್ಮಶ ಇಲ್ಲ. ಮಿಕ್ದವ್ರು ಕಲ್ಮಶ ಇರೋರು ಅವಳನ್ನ ತುಳಿಯಕ್ಕೆ ನೋಡ್ತಾ ಇದ್ದಾರೆ, ಯಾಕಂದರೆ ಇವಳು ಬಿಟ್ಟರೆ ಹೈಲೈಟ್ ಆಗಿಬಿಡ್ತಾಳೆ ಅಂತ. ಯಾಕಂದರೆ ಒಂದು ಮನೆ ಮಗಳು ಥರ ಆಗೋದ್ಲು. ಬಂದಿದ್ದ ಡೇಯಿಂದನೇ ಚಿಂಕುಳಿ ಥರ ಓಡಾಡಿಕೊಂಡು ಎಲ್ಲಾರ ಮನಸ್ಸು ಗೆದ್ದುಬಿಟ್ಲು. ಆದರೆ ಇವರೆಲ್ಲ ಎಲ್ಲಿ ಬಿಟ್ಟರೆ ಬೆಳೆದು ಬಿಡ್ತಾಳೆ ಅಂತ ತುಳಿಯಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಆರ್ಟಿಸ್ಟ್ಗಳಾಗಿ ಒಂದು ಗುಂಪು ಮಾಡಿಕೊಂಡು ಈ ಥರ ಹೊಸಬ್ರನ್ನ, ಅವ್ರು ಯಾವ ಫೀಲ್ಡಿಂದ ಬಂದಿದ್ರು ಸೆಲೆಬ್ರಿಟಿನೇ, ಇವ್ರಿಗೇನು ತಲೆ ಮೇಲೆ 2 ಕೊಂಬಿರುತ್ತಾ? ನಾನು ಆರ್ಟಿಸ್ಟ್ಗೆ ಸ್ವಲ್ಪ ಜನಕ್ಕೆ ಕೇಳ್ತಾರದು. ಅಂದರೆ ಒಂದು ಆ್ಯಟಿಟ್ಯೂಡ್ ಇರುತ್ತಲ್ಲ, ಬೇಕಾದ್ರೆ ಅವನೇ ಬಂದು ಮಾತಾಡಿಸ್ಲಿ ಆ ಥರ, ಅದೆಲ್ಲ ಇರಬಾರ್ದು. ನಾವು ಹೋಗಿ ಮಾತಾಡ್ಸೋ ನಮ್ಮ ಮನೆ ಗಂಟು ಹೋಗುತ್ತಾ? ನನಗೆ ಈ ಥರ ನಿಮ್ಮದು ಕಾಲು ತೊಳಿಬೇಕಾ, ಶೂ ಪಾಲಿಷ್ ಮಾಡ್ಬೇಕಾ, ನಾನು ರೆಡಿ, ನನಗೇನು ಅವಮಾನ ಆಗಲ್ಲ. ಆದರೆ ನನ್ನ ಕೆಟ್ಟ ಕೆಲಸ ಅಂದರೆ ಯಾವ್ದು ಮಾಡದೇ ಇರೋದಕ್ಕೇ ಒಬ್ಬ ಟಾರ್ಗೆಟ್ ಮಾಡ್ತಿದ್ದ ಧನು ಅವರು, ಬರೀ ಟಾಯ್ಲೆಟ್ ತೊಳಿ, ಪಾತ್ರೆ ತೊಳಿ ಆ ಥರ. ಅದೇ ನಾವು ಉಲ್ಟಾ ಆದಾಗ ಅವ್ನು ಹೇಳಿದ್ರೆ ಮಾಡ್ತಿದ್ನ. ಓಕೆ ಸರ್, ಈಗ ಲಾಸ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ನೀವು ಇದ್ದಿದ್ರೆ ಇನ್ನೂ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ರಿ? ಇಲ್ಲ, ನಂದು ಮೈಂಡ್ ಸೆಟ್ಟೇ ಬೇರೆ ಇತ್ತು. ಆದರೆ ನನಗೇನೆಂದರೆ ಸ್ಟಾರ್ಟಿಂಗಲ್ಲಿ ಬೆನ್ನೋವು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಾನು ಹೀಲ್ಸ್ ಶೂ ಹಾಕ್ತೀನಲ್ಲ, ಅದರಿಂದ ನಾನು ಫ್ಲಾಟ್ ಇದ್ದಾಗ ನೋವೇ ಬರಲ್ಲ. ಹೀಲ್ಸ್ ಶೂ ಯಾಕೆ ಹಾಕೋದು ನೀವು? ನನಗೆ ಅದು ಒಂಥರ ಮ್ಯಾನ್ಲಿ ಥರ ಫೀಲ್ ಆಗುತ್ತೆ, ಹಿಂಗಾಗುತ್ತೆ ಅದು ಹಾಕ್ಕೊಂಡ್ರೆ. ಇಲ್ಲ ಅಂದರೆ ಅಂತ ಇರುತ್ತೆ ಅದಕ್ಕೆ. ಅದೇನಾಯಿತು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಸರ್? ಇಲ್ಲ, ಒಂದು ಸ್ಟೈಲ್ ನೋಡಿ ಹಿಂಗೆ ಕೂತ್ಕೊಂಡ್ರೆ ಏನೋ ಕಾಣಿಸುತ್ತೆ. ಪಾಯಿಂಟೆಡ್ ಶೂ, ಅದು ಹೀಲ್ಸು, ಅದು ಏನೋ ಒಂಥರ ರಿಚ್ನೆಸ್ ಕಾಣುತ್ತೆ. ಬೇರೆ ಶೂ ಚಪ್ಪಲ್ ಹಾಕ್ಕೊಂಡ್ರೆ ಆ ರಿಚ್ನೆಸ್ ಬರಲ್ಲ. ಒಂದು ಸ್ಟೈಲಾಗಿ ಹಿಂಗೆ ಕೂತ್ಕೊಂಡ್ರೆ ಏನೋ ಒಂದು ಫೋರ್ಸ್ ಕೊಟ್ಕೊಂಡು, ಈ ಥರ ಪಾಯಿಂಟೆಡ್ ಶೂ, ಬೂಟ್ಸು ಅದೇ ನನಗಿಷ್ಟ. ಮಾಮೂಲಿದು ಹಾಕ್ಕೊಂಡ್ರೆ ಆ ಗತ್ತು ಬರಲ್ಲ, ನನಗೆ ಗತ್ತು ಬರಲ್ಲ. ಅಂದರೆ ಒಂದು ಕೂರ ಸ್ಟೈಲ್ ಆಗಿರ್ಬೋದು, ಒಂದು ಫೇಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಈ ಶೂ ಹಾಕ್ಕೊಂಡ್ರೆ ಬರೋದು. ಅದರಿಂದ ಇದರಲ್ಲಿ ಎಲ್ಲ ಕಲರ್ಸ್, ವೈಟು ಬ್ಲ್ಯಾಕು ಎಲ್ಲ ಇಟ್ಕೊಂಡಿದ್ದೀನಿ. ಅಂದರೆ ಡೇ 1 ನಾನು ಏನಿದ್ದೆ ಅದೇ ಥರ ನಾನು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಒಂದು ನೆಕ್ಸ್ಟ್ ಲೆವೆಲ್ಗೆ ಎಲ್ಲರನ್ನೂ ಜನ ಹೊಂದ್ಕೊಂಡು ಎಲ್ಲರದು ಮನಸ್ಸು ಗೆದ್ಕೊಂಡು ತುಂಬ ಚೆನ್ನಾಗಿರೋಣ ಅಂತ ಹೋದೆ. ಆದರೆ ಡೇ 1ಇಂದನೇ ನನ್ನ ತುಳಿಯಕ್ಕೆ ನೋಡ್ತಾನೆ ಇದ್ರು. ಅಂದರೆ ನಾನು ಏನಾರ ಹೇಳಿದ್ರೆ ಹೇ ಅನ್ನಗೋದು. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ 125 ಕಂಟ್ರಿ ಹೆಂಗೆ ಬಂದ್ಬಿಡುತ್ತೆ, 5000 ಚಾನಲ್ ಎಲ್ಲಿಂದ ಬಂದ್ಬಿಡುತ್ತೆ. ನಾನು ಬಂದಮೇಲೆ ನಾನು ಪ್ರೂಫ್ ತೋರಿಸ್ತಿಲ್ಲ, ಚಪ್ಪಲಿ ತೊಗೊಂಡು ಹೊಡೀಲಿ. ಇವರು ನಂಬಕ್ಕೂ ರೆಡಿ ಇಲ್ಲ, ಹೇಳೋದನ್ನ ಕೇಳಿಸ್ಕೊಳ್ಳೋಕ್ಕೂ ರೆಡಿ ಇಲ್ಲ. ಸುಮ್ಮನೆ ಹಿಂಗೆ ಅನ್ನೋದು, ನಾಯಿ ಸತೀಸ ಅನ್ನೋದು ಒಂದು ಕಿಂಡಲ್ ಥರ. ಅವ್ರು 6 ವರ್ಷದಿಂದ ಹೀರೋ ಇರ್ಬೋದು, ಅವ್ರು ಬರೀ ಕರ್ನಾಟಕಕ್ಕೆ ಗೊತ್ತು, ನಾನು ಇಡೀ ವರ್ಲ್ಡ್ಗೆ ಗೊತ್ತು. ನಾನು ವರ್ಲ್ಡ್ಗೆ ಗೂಗಲಲ್ಲಿ ವರ್ಲ್ಡ್ಸ್ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಅಂತ ಹಾಕಿದ್ರೆ ಸಾಕು, ನನ್ನ ಹೆಸರು ಹಾಕೋದೇ ಬೇಡ. ವರ್ಲ್ಡ್ಸ್ ನಂಬರ್ 1 ಹಾಕಿದ್ರೆ ಗೂಗಲಲ್ಲಿ ಬರೋದು ಯಾರು ವರ್ಲ್ಡ್ಗೆ ಫೇಮಸ್ಸು ಅವ್ರದೇ ಬರೋದು. ಈಗ ಕರ್ನಾಟಕ ನಂಬರ್ 1, ತೆಲುಗು ನಂಬರ್ 1, ತಮಿಳ್ನಾಡು ನಂಬರ್ 1, ಅರ್ಧ ಇಂಡಿಯಾ ನಂಬರ್ 1 ಅಂತ ಹಾಕೋದಲ್ಲ. ವರ್ಲ್ಡ್ಗೆ ಹಾಕಿದ್ರೆ ವರ್ಲ್ಡಲ್ಲಿ ಯಾರಿರ್ತಾರೆ ಫೇಮಸ್ಸು ಅವ್ರದೇ ಬರೋದು. ಇವತ್ತು ವರ್ಲ್ಡ್ಗೆ ನಂಬರ್ 1 ಆಗಬೇಕು ಅನ್ನೋದು ಚಿಕ್ಕ ಹುಡುಗನಿಂದ ಕನಸು ನಂದು. ಇವತ್ತು ವರ್ಲ್ಡ್ಗೆ ನಂಬರ್ 1 ಆಗಿದ್ದೀನಿ ಡಾಗ್ ಫೀಲ್ಡಲ್ಲಿ. ಆಮೇಲೆ ಅದರಲ್ಲೇ ಸೂಪರ್ ಸ್ಟಾರ್ ಅಂತ ಅವಾರ್ಡ್ ಬಂದಿದೆ, ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಅವಾರ್ಡ್ ಬಂದಿದೆ. ಅದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದರೆ ಕೇಳೋ ಪೇಷನ್ಸ್ ಇಲ್ಲ. ಅಂದರೆ ಒಂದು ಹೀರೋ, ಹೀರೋಯಿನ್ನು, ಸಿಂಗರ್ ಯಾರು ಬಂದರೂ ಎಷ್ಟು ಜನ ಸೇರ್ತಾರೆ, ಎಷ್ಟು ಮೀಡಿಯಾ ಬರುತ್ತೆ, ಅದಕ್ಕಿಂತ 10ರಷ್ಟು ಮೀಡಿಯಾ, 10ರಷ್ಟು ಜನ ಕ್ರೌಡ್ ಪುಲ್ ಮಾಡ್ತೀನಿ. ಅದರಿಂದ ಕ್ರೌಡ್ ಪುಲ್ಲರ್ ಅವಾರ್ಡ್ ಬಂದಿದೆ, ಮೀಡಿಯಾ ಪುಲ್ಲರ್ ಅವಾರ್ಡ್ ಬಂದಿದೆ. ಬೇರೆಯವ್ರು ಬಂದು ಪೇ ಮಾಡಿ ಮೀಡಿಯಾನ ಕರ್ಸ್ಕೋಬೇಕು ಅವ್ರಿಗೆ ಪ್ರಮೋಷನ್ ಬೇಕಂದರೆ. ನಾನು ಪೇನೇ ಮಾಡಲ್ಲ, ಬರೀ ಒಂದು ಪೋಸ್ಟ್ ಬಿಟ್ಟರೆ ಸಾಕು, ವರ್ಲ್ಡಿಂದೆಲ್ಲ ಹುಡ್ಕೋ ಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತಾರೆ. ಸರ್, ಕೊನೆಯ ಪ್ರಶ್ನೆ ಅಂದ್ರೆ ಈಗ ನೀವು ಹೇಳಿದ್ರಿ ನಾನು 2ನೇ ಮದುವೆ ಆಗಲ್ಲ, ನನ್ನ ಮಗನೇ ನಾನು ನೋಡ್ಕೋತೀನಿ ಅಂತ. ಈಗ ನಾಳೆ ಮಗನಿಗೂ ಕೂಡ ಮದುವೆ ಆಗುತ್ತೆ, ಅವ್ರದ್ದು ಕೂಡ ಒಂದು ಸಂಸಾರ ಇರುತ್ತೆ. ಆದ್ರೂ ಕೂಡ ನಿಮಗೆ ಎಲ್ಲೋ ಒಂದ್ ಕಡೆ ಭಾವನಾತ್ಮಕ ಸಾಂಗತ್ಯ ಅನ್ನೋದು ಬೇಕು, ಸಂಗಾತಿ ಅನ್ನೋದು ಬೇಕು ಅನ್ನೋದು ಇವತ್ತಲ್ಲ ನಾಳೆ. ಅದು ಎಷ್ಟು ನನಗೆ ಮೋಸ ಆಗೋಯ್ತು ಅಂದರೆ, ನಾವೇ ಮದುವೆ ಮಾಡಿ ನಾವೇ ಖರ್ಚು ಮಾಡಿ ಎಲ್ಲ ಮಾಡಿದ್ರು
ವರದಕ್ಷಿಣೆ ಕಿರುಕುಳ, ಅರೇಂಜ್ಮೆಂಟ್ ಕೇಸು ಏನೇನೋ ಹಾಕ್ಬಿಟ್ರು. ಅಂದರೆ ಈಗ ತಿಂಗಳಿಗೆ 20,000 ಕಟ್ತಾ ಇದೀವಿ, ಈಗ 50,000 ಬೇಕು, 3 ಕೋಟಿ ಬೇಕು, 3 ಮನೆ ಬೇಕು ಅಂತೆಲ್ಲ ಕೇಸ್ ಹಾಕ್ಕೊಂಡವ್ರೆ. ಅಷ್ಟು ಚೆನ್ನಾಗಿ ನೋಡಿಕೊಂಡು ಇವ್ರು ಹಿಂಗೆ ಮಾಡಿಬಿಟ್ರಲ್ಲ ಅಂದ್ಬಿಟ್ಟು ನನಗೆ ಇನ್ಯಾರನ್ನೂ ನಂಬಲೇಬಾರ್ದು. ಈ ಮಗನೇ ಪ್ರಪಂಚ. ಈಗ ಮಗನ್ನ ಈಗ ಡಿಗ್ರಿ ಮುಗೀತಿದ್ದಂಗೆ ಅವನ್ನ ಇಂಡಿಯಾಗೆ ನಂಬರ್ 2 ಹೀರೋ ಮಾಡಬೇಕು. ಇನ್ನು ಅವನದು ಕೆರಿಯರ್ನ ಹೈಪ್ ಮಾಡಿ ಬಿಡಬೇಕು, ಅವನ್ನ ಸೆಲೆಬ್ರಿಟಿ ಮಾಡಬೇಕು. ಅದೇ ನನ್ನ ಮೈಂಡಲ್ಲಿ ಇರೋದ್ರಿಂದ ನನಗೆ ಅದೆಲ್ಲ ಜ್ಞಾನನೇ ಇಲ್ಲ. ಇವಾಗ ನಾನು ಪೇಜ್ 3 ಪಾರ್ಟಿಗೆ ಹೋಗ್ತೀನಿ, ಅಲ್ಲೂ ಹೆಸರು ತೊಗೊಂಡಿದ್ದೀನಿ. ಈಗ ಬಿಗ್ ಬಾಸ್ಗೆ ಹೋದೆ, ಅಲ್ಲಿ ಏನಾರ ಒಂದರ ಮಿಸ್ಬಿಹೇವ್ ಮಾಡೋದನ್ನ, ಯಾರ್ದಾರು ಮೈ ಮುಟ್ಟೋದನ್ನ, ಇಲ್ಲ ಯಾರನ್ನಾರು ಟ್ರೈ ಮಾಡೋದನ್ನ, ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಅವ್ರು ಹಗ್ ಮಾಡೋಕ್ಕೆ ಅವ್ರು ಬಂದರೂ ನಾನು ಸುಮ್ಮನೆ ಇಷ್ಟೇ ಅನ್ನೋದು. ಆ ಥರ ನನಗೇನಂದರೆ ಬೇಡ, ನನಗೆ ಆ ಲೈಫ್ ಮುಗಿದೋಗಿದೆ, ನನಗೆ ಬೇಡ. ಇವಾಗ ಒಂದ್ಸಲಿ ಅನುಭವಿಸ್ಬಿಟ್ಟಿದ್ದೀನಿ, ತಿರ್ಗಾ ಅನುಭವಿಸೋದು ಬೇಡ. ಯಾಕಂದರೆ ಅದು ಮಗನಿಗೆ ಡಿಸ್ಟರ್ಬ್ ಆಗುತ್ತೆ, ತಿರ್ಗಾ ಬಂದರೆ ಎಲ್ಲ ಇದಾಗುತ್ತೆ. ಯಾಕಂದರೆ ಎಷ್ಟು ಪ್ರೀತಿ ಕೊಟ್ಟಿದ್ದೀನಿ ಅಂದರೆ ಅವನು ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಳ್ತಾನೆ, ನಾನು ಅವನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ಜೊತೆಗೆ ಮಗನನ್ನ ಹೀರೋ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಮಗ ಹೆಸರು ಮಾಡಬೇಕು ಅಂತ ಹೇಳಿ ತುಂಬಾ ಆಸೆಯನ್ನ ಇಟ್ಕೊಂಡಿದ್ದೀರಾ. ನಿಮ್ಮ ಕನಸುಗಳು ಈಡೇರ್ಲಿ ಅಂತ ನಾನು ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 12 ಸ್ಪರ್ಧಿ ಸತೀಶ್ ಕ್ಯಾಡವಂಸ್ ಅವರ ಮಾತುಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.